ನಮ್ಮ ಆತ್ಮಚರಿತ್ರೆಯು ನಮ್ಮ ಜೀವನ ಚರಿತ್ರೆಯ ವಿಷಯಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಡುವುದು ಅತಿ ಶ್ರೇಷ್ಠವಾದದ್ದು, ಅದು ನಿಖರವಾದದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು. ಕಾರ್ಯಕ್ರಮವನ್ನು ವೀಕ್ಷಿಸಿ ಕರೆ ಮಾಡಿದ ಹಾಗೂ ಪ್ರಾರ್ಥನೆಯಲ್ಲಿ ನಮ್ಮನ್ನು ಎತ್ತಿ ಹಿಡಿಯುತ್ತಿರುವಂಥ ಪ್ರತಿಯೊಬ್ಬರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಲೋಕದಲ್ಲಿ ದುಷ್ಟರು ಶೋಭಿಸಿದರೂ ಕೊನೆಗೆ ಯಾವುದೇ ಹೆಸರಿಲ್ಲದೆ ನಾಶವಾಗಿ ಹೋಗುವರು. ಎಲ್ಲದಕ್ಕೂ ಸಮಯವು ತಕ್ಕ ಉತ್ತರವನ್ನು ನೀಡುತ್ತದೆ. ಬನ್ನಿರಿ, ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯದ ಬಲವನ್ನು ಹೊಂದಿಕೊಳ್ಳಲು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಯೋಬ 18ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಅವನನ್ನು ಬೆಳಕಿನಿಂದ ಕತ್ತಲೆಗೆ ನೂಕಿ ಲೋಕದಿಂದಲೇ ಅಟ್ಟಿಬಿಡುವರು ಎಂಬುದಾಗಿ. ಪ್ರಿಯರೇ, ಇದು ದುಷ್ಟರಿಗೆ ಅನ್ವಯಿಸುವ ಚಿತ್ರಣವಾಗಿದೆ, ಆದರೆ ಯೋಬನಿಗೆ ಅನ್ವಯಿಸುವುದಿಲ್ಲ. ಯೋಬ 18ನೇ ಅಧ್ಯಾಯ 19 ಮತ್ತು 20ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನಿಗೆ ಸ್ವಜನರಲ್ಲಿ ಮಗನಾಗಲಿ ಮೊಮ್ಮಗನಾಗಲಿ ಇರುವುದಿಲ್ಲ. ಅವನು ವಾಸಿಸಿದ ಸ್ಥಳದಲ್ಲಿ ಯಾರೂ ಉಳಿಯುವುದಿಲ್ಲ. ಹಿಂದಿನವರು ಅವನ ನಾಶನ ದಿನವನ್ನು ನೋಡಿ ಹೇಗೆ ಬೆರಗಾದರೋ ಹಾಗೆಯೇ ಮುಂದಿನವರು ಅದಕ್ಕೆ ವಿಸ್ಮಯ ಪಡುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವನಾದರೂ ಮಕ್ಕಳು ಮೊಮ್ಮಕ್ಕಳು ಇರಬೇಕೆಂದು ಆಶೆ ಪಡುತ್ತಾನೆ. ಅವರು ಹೆಮ್ಮೆಯ ಸಂಕೇತವಾಗಿದ್ದು ತೃಪ್ತಿ ಕೊಡುವವರಾಗಿರುತ್ತಾರೆ. ಕೆಲವೊಮ್ಮೆ ದುಷ್ಟರಿಗೆ ತುಂಬ ಸಂತಾನದವರಿರುತ್ತಾರೆ. ಯೋಬನಿಗಾದರೂ ಈಗಿನ ಸ್ಥಿತಿಯಲ್ಲಿ ಒಬ್ಬರಾದರೂ ಮಕ್ಕಳಿರುವುದಿಲ್ಲ. ಎಲ್ಲರೂ ಕೊಲ್ಲಲ್ಪಟ್ಟಿದ್ದಾರೆ. ಯೋಬನ ಸಂಗಡ ಬಿಲ್ದದನು ಈ ರೀತಿಯಾಗಿ ಮಾತನಾಡುವುದು ನಿಜಕ್ಕೂ ಕ್ರೂರತನದ ಪರಮಾವಧಿಯಾಗಿದೆ. ಮುಂದಕ್ಕೆ ದೇವರು ಇದನ್ನು ಸರಿಪಡಿಸಿ ಯೋಬನಿಗೆ ಹೆಚ್ಚಿನ ಮಕ್ಕಳನ್ನು ಅನುಗ್ರಹಿಸುವುದನ್ನು ನೋಡುತ್ತೇವೆ. ಯೋಬ 18ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಕೆಡುಕರ ನಿವಾಸಗಳ ಅವಸ್ಥೆಯೂ ಇಂಥದೇ, ದೇವರನ್ನು ಲಕ್ಷಿಸದವನ ಸ್ಥಿತಿಯು ಹೀಗೆಯೇ ಸರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಿಲ್ದದನು ದುಷ್ಟನ ಕುರಿತಾದ ವಿವರಣೆಯನ್ನು ನೀಡುತ್ತಾನೆ. ದುಷ್ಟನ ಸ್ಥಿತಿಯ ಕುರಿತಾಗಿಯೂ ಅವನ ಅಂತ್ಯದ ಕುರಿತಾಗಿಯೂ ತೋರಿಸಿಕೊಡುತ್ತಾನೆ. ಅವನು ಯೋಬನನ್ನು ದುಷ್ಟರ ಸಾಲಿಗೆ ಸೇರಿಸುತ್ತಾನೆ. ಅವನ ಅಂತ್ಯ ಸಮೀಪಿಸಿದೆ ಎಂದು ಹೇಳುತ್ತಾನೆ. ಯೋಬನೇ, ಇದು ನಿಜವಾದ ಸ್ಥಿತಿಯಾಗಿದೆ, ಇದು ನಿನಗೆ ಸರಿಯಾಗಿ ಒಪ್ಪುತ್ತದೆ ಎಂದು ಹೇಳುತ್ತಾನೆ. ಪರಿಸ್ಥಿತಿಗಳನ್ನು ಗಮನಿಸುವಾಗ ಯೋಬನಿಗೆ ಇದು ಸರಿಯಾಗಿ ಒಪ್ಪುತ್ತದೆಂಬಂತೆ ಕಾಣುತ್ತದೆ. ಪ್ರಿಯರೇ, ಯೋಬನಿಗೆ ಸಂಭವಿಸಿದ್ದೆಲ್ಲದರ ಕಾರಣವೂ ಬೇರೆಯೇ ಆಗಿರಬಹುದೆಂಬುದಾಗಿ ಅವರು ನಂಬಲಾರದೆ ಹೋದರು. ಅವನು ದುಷ್ಟನಾಗಿದ್ದು ಯಾವುದೋ ಗುಪ್ತ ಪಾಪ ಒಂದನ್ನು ಅಡಗಿಸಿಕೊಂಡಿದ್ದಾನೆ ಎಂದೇ ಅವರು ನಂಬಿದ್ದರು. ಬೇರೆ ಯಾವ ವಿವರಣೆಯನ್ನೂ ಅವರು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಪ್ರಿಯರೇ, ಅವರಿಗೆ ಉತ್ತರಿಸುವಾಗ ಯೋಬನು ಹೇಳುತ್ತಾನೆ: ದೇವರು ನನ್ನನ್ನು ತನ್ನ ಬಲೆಯಲ್ಲಿ ಸಿಕ್ಕಿಸಿ ಹಾಕಿ ತನ್ನ ಕ್ರಿಯೆಗೆ ಯಾವ ಕಾರಣವನ್ನೂ ಕೊಡದೆ ಇರುವುದಕ್ಕೆ ಸಾಧ್ಯವಿಲ್ಲವೋ? ಖಂಡಿತವಾಗಿ ಇದಕ್ಕೆಲ್ಲ ಒಂದು ಕಾರಣವಿದೆ, ಆದರೆ ನಿಮ್ಮ ವಿವರಣೆಯು ಸರಿಯಾದದ್ದಲ್ಲ ಎಂದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕದ 19ನೇ ಅಧ್ಯಾಯದ ಧ್ಯಾನದಲ್ಲಿ ಮುಂದೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ ಬಿಲ್ದದನಿಗೆ ಯೋಬನ ಉತ್ತರವೆಂಬುದಾಗಿದೆ. ಯೋಬನು ಮಾಡತೊಡಗುವ ತಪ್ಪು ಇದಾಗಿರುತ್ತದೆ. ಅವರು ತಪ್ಪು ಎಂದು ಅವನಿಗೆ ತಿಳಿದಿದ್ದರೂ ಅದರಿಂದ ಅವನು ಸರಿ ಎಂದು ಆಗುವುದಿಲ್ಲ. ಅವನ ದೃಷ್ಟಿಕೋನವು ತಪ್ಪಾದದ್ದೇ ಆಗಿರುತ್ತದೆ. ಈಗ ಅವನಲ್ಲಿ ದೇವರ ಕುರಿತಾಗಿ ತಪ್ಪಾದ ಅಭಿಪ್ರಾಯವಿರುತ್ತದೆ, ಆದರೆ ಆಗಾಗ ಸ್ವಲ್ಪ ಬೆಳಕು ಹೊಳೆಯುತ್ತದೆ. ಯೋಬ 19ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಆಗ ಯೋಬನು ಪುನಃ ಇಂತೆಂದನು, ಎಷ್ಟರವರೆಗೆ ನನ್ನ ಆತ್ಮವನ್ನು ನೋಯಿಸಿ ಮಾತುಗಳಿಂದ ನನ್ನನ್ನು ಜಜ್ಜುತ್ತಿರುವಿರಿ ಎಂಬುದಾಗಿ. ಪ್ರಿಯರೇ, ಇದು ಒಂದು ವೇಳೆ
ಫುಟ್ಬಾಲ್ ಆಟದಂಥ ಶಾರೀರಿಕ ಸ್ಪರ್ಧೆ ಆಗಿರುತ್ತಿದ್ದರೆ ತರಬೇತುದಾರನು ಹೇಳುತ್ತಿದ್ದನು, ಪ್ರತಿಸ್ಪರ್ಧಿಗಳು ನಮ್ಮ ಹೋರಾಟವನ್ನು ಚಿಂದಿ ಮಾಡಿದರು ಎಂಬುದಾಗಿ. ಯೋಬನ ಸ್ನೇಹಿತರಾಗಿ ಬಂದವರು ಅವನ ಪ್ರತಿಸ್ಪರ್ಧೆಯನ್ನು ಮುರಿದು ಹಾಕುತ್ತಿದ್ದರು. ಯೋಬ 19ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಈವರೆಗೆ 10 ಸಾರಿ ನನ್ನನ್ನು ಅವಮಾನಪಡಿಸಿ ನನಗೆ ಕೇಡು ಮಾಡುತ್ತಿರುವುದಕ್ಕೆ ನಿಮಗೆ ನಾಚಿಕೆ ಇಲ್ಲವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಹೆಚ್ಚೆಚ್ಚು ಮಾತನಾಡಿದಷ್ಟಕ್ಕೆ ಯೋಬನಿಂದ ದೂರವಾಗುತ್ತಿದ್ದರು. ಅವರು ಸರಿಯಾದ ಮಾರ್ಗದಲ್ಲಿರಲಿಲ್ಲ, ಆದರೆ ಯೋಬನೂ ಸರಿಯಾಗಿರಲಿಲ್ಲ. ಅವರು ತಪ್ಪಾಗಿರುವುದರಿಂದ ತಾನು ಸರಿಯಾಗಿದ್ದೇನೆಂದು ಯೋಬನು ನೆನೆಸಿದ್ದನು. ಯೋಬನ ಮನಸ್ಸಾಕ್ಷಿಯು ಅವನ ಜೀವಿತವು ದೇವರೆದುರು ತೆರೆದದ್ದಾಗಿರುವುದಾದರೆ ಅವನು ಯಾವ ಮಾರ್ಗವನ್ನು ಅನುಸರಿಸುತ್ತಿದ್ದನು? ನಾನು ಒಂದು ಸಲಹೆ ಕೊಡುತ್ತೇನೆ. ಅವನು ತನ್ನ ಸ್ನೇಹಿತರಿಗೆ ಉತ್ತರ ಕೊಡಲೇಬಾರದಾಗಿತ್ತು. ಆದರೆ ದುರದೃಷ್ಟವಶಾತ್ ನಮ್ಮಲ್ಲಿ ಹೆಚ್ಚಿನವರು ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳಲು ಇಷ್ಟಪಡುತ್ತೇವೆ. ಪ್ರಿಯರೇ, ದೇವರು ನನಗೆ ಪ್ರಸಂಗ ಹಾಗೂ ವಾಕ್ಯ ಕಲಿಸುವ ಸೇವೆಯನ್ನು ಕೊಟ್ಟಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳುತ್ತೇನೆ. ಆದರೆ ನಿಮ್ಮೊಂದಿಗೆ ಯಥಾರ್ಥವಾಗಿ ಹೇಳಬೇಕಾದರೆ ಇದು ಬಹು ಅಪಾಯಕರವಾದ ವರವಾಗಿದೆ. ಯಾಕೆಂದರೆ ಜನರು ನಿನ್ನೆಡೆಗೆ ಬಾಣಗಳನ್ನೆಸೆದು ಟೀಕೆ ಮಾಡಬಹುದಾಗಿದೆ. ಜನರು ಅನೇಕ ಬಾರಿ ನನ್ನನ್ನು ಪ್ರಶ್ನಿಸುತ್ತಾರೆ, ನೀನು ಯಾಕೆ ನಿನ್ನನ್ನು ಸಮರ್ಥಿಸಿಕೊಳ್ಳುವುದಿಲ್ಲ? ನಿನ್ನ ಸಮರ್ಥನೆಗಾಗಿ ಒಂದು ಪುಸ್ತಕವನ್ನೇಕೆ ಬರೆಯಬಾರದು ಎಂದು. ಇದಕ್ಕೆ ಉತ್ತರ, ನನಗದು ಅಗತ್ಯವಿಲ್ಲ. ಒಬ್ಬರು ಈ ರೀತಿ ಹೇಳಿದ್ದಾರೆ, ನಿನ್ನನ್ನು ತಿಳಿದಿರುವ ಸ್ನೇಹಿತರಿಗೆ ವಿವರಣೆಯ ಅಗತ್ಯವಿಲ್ಲ, ನಿನ್ನ ವೈರಿಗಳು ನಿನ್ನನ್ನು ಹೇಗೋ ನಂಬುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಮಯವೇ ಎಲ್ಲದಕ್ಕೂ ತಕ್ಕ ಉತ್ತರ ಕೊಡುತ್ತದೆಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಈ ವಿಚಾರಗಳಲ್ಲಿ ಒಬ್ಬನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಅಗತ್ಯವಿರುವುದಿಲ್ಲ. ನನ್ನ ಸಲಹೆ ಏನೆಂದರೆ, ಯೋಬನು ಉತ್ತರವನ್ನೇ ಕೊಡಬಾರದಾಗಿತ್ತು. ಅವರು ಹೇಳಿದ್ದಕ್ಕೆ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಬೇಕಾಗಿತ್ತು. ಅವರು ಹೇಳುವುದನ್ನೆಲ್ಲ ಕೇಳಿಕೊಂಡು ಬಳಿಕ ಅವರನ್ನು ಕಳುಹಿಸಿಕೊಟ್ಟು ವಿದಾಯ ಹೇಳಬೇಕಾಗಿತ್ತು. ಆದರೆ ಅವನು ತಾನು ಸರಿಯೆಂದು ಹೇಳಬೇಕೆಂದು ತೀರ್ಮಾನಿಸಿದ್ದನು. ಪ್ರಿಯರೇ, ಸಮಯವೇ ಕೆಲವರನ್ನು ಸರಿ ಎಂದು ತೋರಿಸಿಕೊಟ್ಟದ್ದು ನನಗೆ ತಿಳಿದದೆ. ಸಾಲ್ವೇಷನ್ ಆರ್ಮಿಯ ಸಂಸ್ಥಾಪಕನಾದ ವಿಲಿಯಂ ಬೂತ್ ಅವರನ್ನು ಕ್ರೂರವಾಗಿ ಟೀಕಿಸಿ ದೂರುತ್ತಿದ್ದರು. ಅವರು ತನ್ನನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದರು, ಆದರೆ ಅವರು ಅದನ್ನು ಮಾಡಬಾರದಾಗಿತ್ತು. ಸಮಯವೇ ನಿಜವಾದ ಸತ್ಯವೇನೆಂಬುದನ್ನು ಬಯಲು ಮಾಡಿತು. ಡಾಕ್ಟರ್ M.R. ಡಿಹಾನ್ ಅವರು ಒಂದು ಸಭೆಯ ಸಭಾಪಾಲಕರಾಗಿದ್ದಾಗ ಅವರಿಗೆ ಕಟುವಾದ ಟೀಕೆಗಳು ಬಂದವು. ಕೆಲವರು ಅವರ ಸಮರ್ಥನೆಗೆ ನಿಂತರು, ಆದರೆ ಅವರಿಗೆ ನಿಜವಾಗಿ ಸಮರ್ಥನೆಯ ಅವಶ್ಯಕತೆ ಇರಲಿಲ್ಲ. ಸಮಯವೇ ಅವರ ಕ್ರಿಯೆಗಳು ಸರಿ ಎಂದು ತೋರಿಸಿಕೊಟ್ಟವು. ಅವರ ವಿರುದ್ಧವಾಗಿ ಹೇಳಲ್ಪಟ್ಟ ಆಪಾದನೆಗಳೆಲ್ಲವೂ ಸುಳ್ಳೆಂದು ಕಂಡುಬಂದವು. ಪ್ರಿಯರೇ, ಯೋಬನು ಮೌನವಾಗಿರಬೇಕಾಗಿತ್ತೆಂದು, ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಹೋಗಬಾರದಿತ್ತೆಂದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಈಗ ಅವನು ಅವರಿಂದ ದೂರವಾಗಿದ್ದಾನೆ. ಅವರು ಮೌನವಾಗಿರುತ್ತಿದ್ದರೆ ಅವರಿಂದ ಅವನಿಗೆ 10 ಸಾರಿ ದೂರುಗಳು ಬರುತ್ತಿರಲಿಲ್ಲ. ಇದು ಬಹುಶಃ ಅವನಿಗೆ ಗೊತ್ತಾಗಲಿಲ್ಲ. ಯೋಬ 19ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ನಾನು ನಿಜವಾಗಿ ತಪ್ಪುಳ್ಳವನಾಗಿದ್ದರೆ ಆ ತಪ್ಪು ನನ್ನದೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನಲ್ಲಿನ ತಪ್ಪು ನನಗೆ ಹೊರತು ಬೇರಾರಿಗೂ ತಿಳಿಯದು. ಅವನ ಸ್ನೇಹಿತರಿಗೆ ಅವನಲ್ಲಿ ತಪ್ಪನ್ನು ಕಂಡುಹಿಡಿಯಲಾಗಲಿಲ್ಲ. ಅದರ ಅರ್ಥ ಅವನಿಗೂ ತನ್ನಲ್ಲಿ ಯಾವ ದೋಷವಿದೆ ಎಂಬುದಾಗಿ ತಿಳಿಯಲಿಲ್ಲ. ದೇವರು ನಮ್ಮನ್ನು ತಪ್ಪಿಲ್ಲದವರನ್ನಾಗಿ ಮಾಡಲಿಲ್ಲ, ಆದರೆ ನಮ್ಮ ತಪ್ಪುಗಳಿಗೆ ಕುರುಡರನ್ನಾಗಿ ಮಾಡಿದ್ದಾನೆಂದು ಒಬ್ಬರು ಹೇಳಿದ್ದಾರೆ. ಇದಕ್ಕೆ ದೇವರು ಜವಾಬ್ದಾರನಲ್ಲವಾದರೂ ಆ ಮಾತು ಸತ್ಯವಾಗಿರಬಹುದು. ನಾವು ಯಾರೂ ಪರಿಪೂರ್ಣರಲ್ಲ, ಆದರೆ ಹೆಚ್ಚಿನವರು ತಮ್ಮ ದೋಷಗಳನ್ನು ತಿಳಿಯದವರಾಗಿದ್ದೇವೆ. ಯೋಬನು ಕೂಡ ತನ್ನ ಅನೇಕ ತಪ್ಪುಗಳಿಗೆ ಕುರುಡನಾಗಿದ್ದನು. ಯೋಬ 19ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನಗೆ ವಿರುದ್ಧವಾಗಿ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಂಡು ನನಗಾದ ಅವಮಾನವನ್ನು ನ್ಯಾಯವೆಂದು ಸ್ಥಾಪಿಸುವುದಕ್ಕೆ ನಿಜವಾಗಿ ಇಷ್ಟಪಡುವಿರೋ? ಹೀಗಾದರೆ ನನ್ನ ನ್ಯಾಯವನ್ನು ತಿರುಗಿಸಿಬಿಟ್ಟು ನನ್ನ ಸುತ್ತಲೂ ತನ್ನ ಬಲೆಯನ್ನೊಡ್ಡಿದವನು ದೇವರೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನು
ತಾನೇ ಬೋನಿನೊಳಕ್ಕೆ ಹೋಗಿದ್ದಾನೆಂದು ಬಿಲ್ದದನು ಹೇಳಿದ್ದನು. ಆದರೆ ಯೋಬನು ತಿರುಗಿ ಹೇಳುವುದೇನೆಂದರೆ, ಇದನ್ನು ದೇವರೇ ಮಾಡಿದ್ದು ಮತ್ತು ದೇವರು ಅದಕ್ಕೆ ವಿವರಣೆಯನ್ನು ಕೊಡಲಿಲ್ಲ ಎಂಬುದಾಗಿ. ದೇವರು ಯಾವುದೇ ಒಂದು ಕಾರಣಕ್ಕಾಗಿ ಹೀಗೆ ಮಾಡಿದ್ದು ತಿಳಿಸದಿರಬಹುದಲ್ಲವೇ? ಹಾಗಿರಬಹುದು. ಆದರೆ ಅವನ ಸ್ನೇಹಿತರು ತಮ್ಮ ಅಭಿಪ್ರಾಯವೇ ಸರಿ ಎಂದು ತೀರ್ಮಾನಿಸಿದಂತಿದೆ. ಯೋಬನು ತನ್ನ ಸ್ನೇಹಿತರೊಂದಿಗೆ ವಿನಂತಿಸಿಕೊಳ್ಳುತ್ತಾನೆ. ಏನೆಂಬುದಾಗಿ ನೋಡೋಣ. ಯೋಬ 19ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಗೋ, ಬಲಾತ್ಕಾರವೆಂದು ನಾನು ಕೂಗಿಕೊಂಡರೂ ಯಾವ ಉತ್ತರವೂ ಇಲ್ಲ. ನಾನು ಮೊರೆಯಿಟ್ಟರೂ ನ್ಯಾಯವು ನೆರವೇರದು. ನಾನು ಮುಂದೆ ಹೋಗದ ಹಾಗೆ ಆತನು ತನ್ನ ದಾರಿಗೆ ಅಡ್ಡಗೋಡೆ ಹಾಕಿ ನನ್ನ ಹಾದಿಗಳನ್ನು ಕತ್ತಲು ಕವಿಯುವಂತೆ ಮಾಡಿದ್ದಾನೆ. ನನ್ನ ಘನತೆಯನ್ನು ಸುಲಿದು ಬಿಟ್ಟು ಕಿರೀಟವನ್ನು ನನ್ನ ತಲೆಯಿಂದ ತೆಗೆದುಹಾಕಿದ್ದಾನೆ. ಆತನು ನನ್ನನ್ನು ಸುತ್ತುಮುತ್ತಲೂ ಕೆಡವಿದ್ದರಿಂದ ಇಲ್ಲದೆ ಹೋದೆನು. ಮರವನ್ನು ಕೀಳುವ ಹಾಗೆ ನನ್ನ ನಿರೀಕ್ಷೆಯನ್ನು ಕಿತ್ತುಬಿಟ್ಟಿದ್ದಾನೆ. ನನ್ನ ಮೇಲೆ ತನ್ನ ಕೋಪಾಗ್ನಿಯನ್ನು ದಗದಗಿಸಿ ನನ್ನನ್ನು ವೈರಿಯೆಂದೆನಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನನ್ನು ಬಹು ಕಠಿಣವಾಗಿ ನಡೆಸಿಕೊಂಡಿದ್ದಾನೆ. ಇದಕ್ಕೆ ತಕ್ಕ ಕಾರಣವಿರಲೇಬೇಕು ಎಂದು ಯೋಬನು ಹೇಳುತ್ತಾನೆ. ದೇವರ ಉದ್ದೇಶವು ಯೋಬನ ಸ್ನೇಹಿತರ ವಿವರಣೆಗಿಂತ ಬೇರೆಯೇ ಆಗಿರುತ್ತದೆ. ಆದರೆ ಆ ಉದ್ದೇಶವೇನೆಂದು ನನಗೆ ತಿಳಿಯದು ಎಂಬುದಾಗಿ ಯೋಬನು ಒಪ್ಪಿಕೊಳ್ಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ತನ್ನ ಸಹೋದರರು ಹೇಗೆ ತನ್ನಿಂದ ದೂರವಾಗಿದ್ದಾರೆಂದು, ಪರಿಚಯಸ್ಥರು ತೊರೆದು ಬಿಟ್ಟಿದ್ದಾರೆಂದು, ಅವನ ಮನೆಯಲ್ಲಿದ್ದ ಸೇವಕಿಯರು ಅವನನ್ನು ಅಪರಿಚಿತನಂತೆ ನೋಡುತ್ತಾರೆಂದು, ಸೇವಕರು ಕರೆದರೆ ಉತ್ತರಿಸುವುದೇ ಇಲ್ಲವೆಂದು, ಹೆಂಡತಿ ಕೂಡ ಅಪರಿಚಿತಳಂತೆ ವರ್ತಿಸ್ತಾಳೆ ಎಂದು ಯೋಬನು ಕೊರಗುತ್ತಾನೆ. ಮಕ್ಕಳು ಕೂಡ ಅವನನ್ನು ಕಂಡು ತಾತ್ಸಾರ ಮಾಡುತ್ತಾರೆ. ಅವನು ಎಲುಬು ಚರ್ಮಕ್ಕೆ ಅಂಟುವಷ್ಟು ಕ್ಷೀಣನಾಗಿದ್ದಾನೆ. ಹಲ್ಲಿನ ಪರೆಯನ್ನು ಮಾತ್ರ ಉಳಿಸಿಕೊಂಡು ಮರಣಕ್ಕೆ ಓರೆಯಾಗಿದ್ದೇನೆ. ಇದನ್ನು ನಾವು ಯೋಬ 19ನೇ ಅಧ್ಯಾಯ 20ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಯೋಬನು ತನ್ನ ಸ್ನೇಹಿತರಿಂದ ಕನಿಕರಕ್ಕಾಗಿ ಕೇಳಿಕೊಳ್ಳುತ್ತಾನೆ. ಯೋಬ 19ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಹಾ, ನನ್ನ ಮಾತು ಬರೆದಿಟ್ಟರೆ ಎಷ್ಟೋ ಲೇಸು, ಪುಸ್ತಕದಲ್ಲಿ ಲೇಖಿಸಿದರೆ ಎಷ್ಟೋ ಮೇಲು. ಕಬ್ಬಿಣದ ಕಂಠದಿಂದ ಬಂಡೆಯ ಮೇಲೆ ಕೆತ್ತಿ ಸೀಸ ಎರೆದು ಶಾಶ್ವತ ಶಾಸನವಾಗಿ ಮಾಡಿದರೆ ನನಗೆ ಎಷ್ಟೋ ಉಪಕಾರ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತನ್ನ ಮಾತುಗಳನ್ನು ಬರೆದಿಟ್ಟು ಒಂದು ಪುಸ್ತಕವಾಗಿ ಮಾಡಿದರೆ ಒಳ್ಳೆಯದೆಂದು ಯೋಬನು ಹೇಳುತ್ತಾನೆ. ತನ್ನ ಕಡು ವೈರಿಯು ಅದನ್ನು ಬರೆದರೂ ಚಿಂತಿಲ್ಲವೆಂದು ಹೇಳುತ್ತಾನೆ. ಅದನ್ನು ಬಂಡೆಯ ಮೇಲೆ ಕೊರೆದರೂ ಆದೀತು. ಆಗ ನಾನು, ನೋಡಿರಿ, ನನ್ನ ವೈರಿ ನನ್ನ ಕುರಿತು ಹೇಳಿದ ಮಾತುಗಳು ಅವನು ನನ್ನನ್ನು ಹೊಗಳಬೇಕಾಗಿತ್ತು ಎಂದು ಹೇಳಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನ ಆತ್ಮ ಚರಿತ್ರೆಯನ್ನು ನಿನ್ನ ವೈರಿ ಬರೆಯುವುದನ್ನು ನೀನು ಆಶಿಸುತ್ತೀಯಾ? ನನ್ನ ಜೀವನ ಕಥೆಯನ್ನು ನನ್ನ ಅತಿ ಉತ್ತಮ ಸ್ನೇಹಿತನು ಬರೆಯುವುದನ್ನು ನಾನು ಬಯಸಲಾರೆ. ದೇವರ ಪುಸ್ತಕದಲ್ಲಿ ಅದು ಬರೆಯಲ್ಪಟ್ಟಿದ್ದರೆ ಸಾಕು. ಅದು ನಿಖರವಾಗಿರುತ್ತದೆ. ಅದೇ ಬೇಕಾದದ್ದು. ಪ್ರೀತಿಯುಳ್ಳ ದೇವಜನರೇ, ಯೋಬನು ತನ್ನ ವಿಶೇಷವಾದ ನಂಬಿಕೆಯನ್ನು ತಿಳಿಯಪಡಿಸುತ್ತಾನೆ. ಅವನ ಸ್ನೇಹಿತರು ಅವನನ್ನು ಮುರಿಯಬೇಕೆಂದು ಪ್ರಯತ್ನಿಸುತ್ತಿದ್ದರು. ಇದು ನಿಜವಾಗಿ ಸೈತಾನನ ಕುತಂತ್ರದ ಪ್ರಯತ್ನವಾಗಿದೆ. ಅವನ ಸ್ನೇಹಿತರ ಮೂಲಕ ಸೈತಾನನು ಯೋಬನನ್ನು ದೀನತನಕ್ಕೆ ಮನಸ್ಸು ಮಾಡದೆ ದೇವರೆದುರು ತನ್ನನ್ನು ನಿರಪರಾಧಿ ಎಂದು ಸಾಧಿಸುವ ಹಾಗೆ ಮಾಡಿದನು. ಆದರೆ ಯೋಬನು ಇನ್ನೂ ತಳಕ್ಕೆ ಮುಟ್ಟಿಲ್ಲ. ಅವನ ಸ್ನೇಹಿತರು ಅವನನ್ನು ಪೂರ್ಣವಾಗಿ ಮುರಿಯಲಿಲ್ಲ. ದೇವರಲ್ಲೇ ಯೋಬನಿಗೆ ಇನ್ನೂ ನಿಜವಾದ ಜೀವವುಳ್ಳ ನಂಬಿಕೆಯಿತ್ತು. ಇಲ್ಲಿ ಅವನು ಸತ್ಯವೇದದಲ್ಲಿನ ಅತಿ ಶ್ರೇಷ್ಠವಾದ ಮಾತನ್ನು ಹೇಳುತ್ತಾನೆ. ಈ ಮಾತು ಶ್ರೇಷ್ಠವಾಗಿರುವುದು ಮಾತ್ರವಲ್ಲದೆ ಅದನ್ನು ಹೇಳಿದವನು ಮರಣ ಸನ್ನಿಹಿತನಾದ ರೋಗಿಯೊಬ್ಬನು. ಅವನು ಎಲ್ಲವನ್ನೂ ಕಳಕೊಂಡಿದ್ದಾನೆ. ಅವನು ಸರ್ವಶಕ್ತನಾದ ದೇವರ ಶಿಸ್ತಿಗೆ ಒಳಪಟ್ಟವನಾಗಿದ್ದಾನೆ. ಅವನ ಬೆನ್ನ ಮೇಲೆ ಚಡಿಯ ಏಟನ್ನು ಅನುಭವಿಸಿದ್ದಾನೆ. ಆದರೂ ಅವನು ಈ ಮಾತನ್ನು ಹೇಳಲು ಶಕ್ತನಾಗಿದ್ದಾನೆ. ಯೋಬ 19ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನಾನಂತೂ ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು. ಕಣ್ಣಾರೆ ಕಾಣುವೆನು.
ನಾನೇ ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನನ್ನ ಹೃದಯವು ಹಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಅಸ್ವಸ್ಥನಾಗಿ ತನ್ನೆಲ್ಲ ಸಂಕಟಗಳ ಆಘಾತದಲ್ಲಿರುವಾಗ ತಾನು ಸಾಯಲಿಚ್ಛಿಸುತ್ತೇನೆಂದು ಹೇಳಿದ್ದನು. ತಾನು ಮಾಯವಾಗಿ ಹೋಗಬೇಕೆಂದು ಹೇಳಲಿಲ್ಲ, ಆದರೆ ತನ್ನ ಎಲ್ಲ ಸಂಕಟಗಳಿಂದ ದೂರವಾಗುವಂತೆ ಮರಣವೇ ಬರಲಿ ಎಂದು ಹೇಳುತ್ತಿದ್ದನು. ಇದು ಸ್ಪಷ್ಟವಾದ ಸಂಗತಿ. ತಾನು ತಿರುಗಿ ಎಬ್ಬಿಸಲ್ಪಡುತ್ತೇನೆಂದು ಅವನಿಗೆ ಗೊತ್ತಿತ್ತು. ತಾನು ಶರೀರಧಾರಿಯಾಗಿ ದೇವರನ್ನು ನೋಡುತ್ತೇನೆಂದು ತಿಳಿದಿದ್ದನು. ಮರಣ ನಂತರ ತನ್ನ ದೇಹವನ್ನು ಹುಳಗಳು ತಿಂದರೂ ತನ್ನ ಶರೀರದೊಂದಿಗೆ ದೇವರನ್ನು ನೋಡುತ್ತೇನೆಂದು ಹೇಳಿದನು. ಅವನು ಸತ್ತವರಿಗಾಗುವ ಪುನರುತ್ಥಾನವನ್ನು ನಂಬಿದ್ದನು. ಯೋಬ 19ನೇ ಅಧ್ಯಾಯ 28 ಮತ್ತು 29ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನಿಗೆ ಆದಷ್ಟು ಹಿಂಸೆಯನ್ನು ಮಾಡೋಣ, ಅವನಿಗೆ ಸಂಭವಿಸಿದ್ದಕ್ಕೆ ಮೂಲವು ಅವನಲ್ಲಿಯೇ ಅಡಗಿದೆ ಎಂದು ನೀವು ಆಡಿಕೊಂಡ ಕಾರಣ ಕತ್ತಿಗೆ ಭಯಪಡಿರಿ. ಕತ್ತಿಯ ದಂಡನೆಗಳು ತೀಕ್ಷ್ಣವಾಗಿವೆ, ಇದರಿಂದ ನ್ಯಾಯ ನಿರ್ಣಯ ಉಂಟೆಂದು ತಿಳಿದುಕೊಳ್ಳುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನಗೆ ನೀವು ಹೇಳಿದ ಮಾತುಗಳಿಗಾಗಿ ದೇವರು ಕೊಡುವ ದಂಡನೆಗೂ ನೀವು ಹೆದರುವುದಿಲ್ಲವೋ? ಅವರ ಎಲ್ಲ ದೋಷಾರೋಷಣೆ ಹೊರತಾಗಿಯೂ ಯೋಬನು ತನ್ನ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದನು. ವಿಮೋಚಕನು ಬರುತ್ತಾನೆಂದು, ತಾನು ವಿಮೋಚಕರಲ್ಲಿ ಒಬ್ಬನಾಗಿ ಎಣಿಸಲ್ಪಡುತ್ತೇನೆಂದು ಅವನು ನಂಬಿದ್ದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಯೋಬನ ಪುಸ್ತಕದ 19ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ಮುಂದಕ್ಕೆ ನಾವು ಯೋಬನ ಪುಸ್ತಕದ 20ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಚೋಫರನ 2ನೇ ಸಂವಾದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸುತ್ತಿನಲ್ಲಿ ಚೋಫರನು ಕೊನೆಗೆ ಮಾತನಾಡುತ್ತಾನೆ. ನಾವು ಈ ಚರ್ಚೆಯ 2ನೇ ಸುತ್ತಿನಲ್ಲಿದ್ದೇವೆ. ಈ ಸುತ್ತಿನ 3ನೇಯವನಾಗಿ ಚೋಫರನು ಮಾತನಾಡುತ್ತಾನೆ. 3ನೇ ಸುತ್ತು ಕೂಡ ಇದೆಯೆಂದು, ಅದು ಬಹಳ ಚುಟುಕಾದದ್ದೆಂದು ನೋಡಲಿದ್ದೇವೆ. ಈ 3ನೇ ಸುತ್ತಿನಲ್ಲಿ ಚೋಫರನು ಮಾತನಾಡುವುದಿಲ್ಲ. ಚೋಫರನಿಗೆ ಮಾತನಾಡುವ ಅವಕಾಶ ದೊರಕುವ ಮೊದಲೇ ಈ ಸಂವಾದವು ನಿಂತು ಹೋಗುತ್ತದೆ. ಚೋಫರನು ನಿಯಮಬದ್ಧನಾದವನೆಂಬುದನ್ನು ಸ್ಮರಿಸಿಕೊಳ್ಳಿರಿ. ದೇವರು ನಿಯಮ ಕ್ರಮಗಳಿಗನುಸಾರ ಕಾರ್ಯನಡೆಸುತ್ತಾನೆಂದು ಅವನ ನಂಬಿಕೆ. ಅದು ಸತ್ಯವಿಚಾರವೇ ಸರಿ. ಆದರೆ ಅಕ್ರಮ ನಿಯಮಗಳ ಸಿಂಹಾಸನವು ಕೃಪೆಯ ಸಿಂಹಾಸನವಾಗಿ ಬದಲಾಗಿದೆ. ಚೋಫರನಿಗೆ ಇದು ತಿಳಿದಿಲ್ಲ. ಚೋಫರನಿಗೆ ವೈಜ್ಞಾನಿಕ ಮನೋಭಾವವಿದೆ ಎಂದು ನಾವು ಹೇಳಬಹುದು. ಯೋಬ 20ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಆಮೇಲೆ ನಾಮಾತ್ಯನಾದ ಚೋಫರನು ಹೀಗಂದನು, ನನ್ನ ಮನೋವ್ಯಥೆಯು ಪ್ರತ್ಯುತ್ತರವನ್ನು ನನಗೆ ಹೇಳಿಕೊಡುತ್ತದೆ. ಆತುರವು ನನ್ನಲ್ಲಿ ತುಂಬಿದೆ, ಏಕೆಂದರೆ ನನಗೆ ಅಪಮಾನಕರವಾದ ನಿನ್ನ ಖಂಡನೆಯನ್ನು ಕೇಳಿದ್ದೇನೆ. ಆದ ಕಾರಣ ನನ್ನ ಆತ್ಮವು ನನ್ನ ಬುದ್ಧಿಯಿಂದಲೇ ಕಲಿತ ಉತ್ತರವನ್ನು ನನಗೆ ತಿಳಿಸುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚೋಫರನು ಚುನಾವಣೆಗೆ ಸ್ಪರ್ಧಿಸುವ ರಾಜಕೀಯ ವ್ಯಕ್ತಿಯಂತಿದ್ದಾನೆ. ಉತ್ತರ ಕೊಡಲು ತಾನು ಶಕ್ತನಾಗಿದ್ದೇನೆಂದು ಹೇಳುತ್ತಾನೆ. ಅವನು ಮೊದಲು ವಾದಿಸಿದ ರೀತಿಯಲ್ಲಿ ತನ್ನ ವಾದವನ್ನು ಮಂಡಿಸುತ್ತಾನೆ. ಪುರಾತನ ಕಾಲದಿಂದ ಸ್ಥಾಪಿಸಲ್ಪಟ್ಟ ಸತ್ಯಾಂಶವನ್ನು ತಾನು ಹೇಳುತ್ತಿದ್ದೇನೆ ಎಂದು ತಿಳಿಸುತ್ತಾನೆ. ಅದೇನು ಎಂಬುದಾಗಿ ನೋಡೋಣ. ಯೋಬ 20ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಮನುಷ್ಯನು ಲೋಕದಲ್ಲಿ ಉದ್ಭವಿಸಿದ ಪುರಾತನ ಕಾಲದಿಂದಲೂ ಎಂಬುದಾಗಿ. ಪ್ರಿಯರೇ, ಅವನು ಹೇಳಲಿರುವ ತೀರ್ಮಾನದ ಮಾತು ಅನಾದಿ ಕಾಲದಿಂದ ಪರೀಕ್ಷಿಸಲ್ಪಟ್ಟು ಸತ್ಯವೆಂದು ತಿಳಿಸಲ್ಪಟ್ಟದ್ದಾಗಿದೆ. ಯೋಬ 20ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದುಷ್ಟರ ಉತ್ಸಾಹ ಧ್ವನಿಯು ಅಲ್ಪಕಾಲದ್ದು, ಭ್ರಷ್ಟನ ಉಲ್ಲಾಸವು ಕ್ಷಣಿಕವಾದದ್ದು ಎಂದು ನಿನಗೆ ಗೊತ್ತಿಲ್ಲವೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪುರಾತನವಾಗಿ ಪ್ರಸಿದ್ಧಿಸಲ್ಪಟ್ಟ ಸತ್ಯ ಇದೇ ಆಗಿದೆ. ಹಾಗಾದರೆ ಅಲ್ಪವೆಂದರೆ ಎಷ್ಟು ಅಲ್ಪ, ದೀರ್ಘವೆಂದರೆ ಎಷ್ಟು ದೀರ್ಘ, ಕಪಟಿಯ ಕಾಲಾವಧಿ ಎಷ್ಟು ಉದ್ದದ್ದು? ಕೆಲವೊಮ್ಮೆ ದುಷ್ಟರಿಗೆ ಅಂತ್ಯವೇ ಇಲ್ಲವೇನೋ ಎಂಬಂತಿರುತ್ತದೆ. ಆದರೆ ಕೊನೆಗೂ ಅವರಿಗೆ ತಕ್ಕ ದಂಡನೆ ಉಂಟಾಗುವುದು ನಿಶ್ಚಯ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೋಬ 20ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನ ಪ್ರತಿಷ್ಠೆಯು ಆಕಾಶಕ್ಕೆ ಏರಿದರೂ, ಅವನ ತಲೆಯು ಮೋಡಗಳಿಗೆ ತಗುಲಿದರೂ, ತನ್ನ ಮಲದ ಹಾಗೆ ನಿತ್ಯ ನಾಶನವನ್ನು ಹೊಂದುವನು. ಅವನನ್ನು ಕೂಡ ಅವನೆಲ್ಲಿಯೋ ಅನ್ನುವರು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಅವನು ನಾಟಕೀಯವಾಗಿಯೂ ಮಾತನಾಡುತ್ತಾನೆ. ಅವನು ಪ್ರತಿಷ್ಠಿತನಾಗಿ ಆಕಾಶದ ತನಕ ಏರಿ ಹೋದರೂ ಅವನ ತಲೆ ಮೋಡಗಳಿಗೆ ತಗಲಿದರೂ ಎಂಬುದಾಗಿ ನೋಡುವಾಗ ಈ ಪುಸ್ತಕದಲ್ಲಿನ ಭಾಷಾ ಶೈಲಿಯು ವಿಶೇಷವಾದದ್ದಾಗಿರುತ್ತದೆ. ಅದರಲ್ಲಿನ ಭಾಷಾ ಸೌಂದರ್ಯಕ್ಕಾಗಿ ಅನೇಕರು ಯೋಬನ ಪುಸ್ತಕವನ್ನು ಓದುವವರಿರುತ್ತಾರೆ. ಬೇರೆ ಯಾವ ಪುಸ್ತಕವನ್ನು ಇಷ್ಟೊಂದು ಓದಲಿಕ್ಕಿಲ್ಲ. ಪ್ರೀತಿಯುಳ್ಳ ದೇವಜನರೇ, ದುಷ್ಟರು ಕಾಲಾನುಕ್ರಮದಲ್ಲಿ ನಾಶವಾಗುತ್ತಾರೆ. ಈಗಿನ ಕಾಲದ ಯುವಕರಲ್ಲನೇಕರು ಹಿಟ್ಲರನ ಕುರಿತಾಗಿ ಕೇಳಿದಾಗ ಅವನೆಲ್ಲಿದ್ದಾನೆ ಎಂದು ಮಾತ್ರ ಕೇಳದೆ ಅವನು ಯಾರು ಎಂಬುದಾಗಿಯೂ ಕೇಳುತ್ತಾರೆ. ಅವರಿಗೆ ಅವನಾರೆಂಬುದು ನೆನಪಿರುವುದಿಲ್ಲ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಕೈಸರ್ ವಿಲ್ಹೆಲ್ಮ್ ಎಂಬಾತನು ಸೈತಾನನ ಅವತಾರವೋ ಎಂಬಂತೆ ಜನರು ಅವನ ಕುರಿತು ಮಾತನಾಡುತ್ತಿದ್ದರು. ಅವನು ದಾಟಿ ಹೋದನು, ಅಂಥವರೆಲ್ಲರೂ ಹೋಗಿಬಿಟ್ಟರು. ಅವರು ತುಂಬಾ ಕಾಲ ಇದ್ದರು, ಆದರೆ ಈಗ ಹೋಗಿಬಿಟ್ಟಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದೇವವಾಕ್ಯ ನಮಗೆ ಬೋಧಿಸಿದೆಯಲ್ಲವೂ? ದುಷ್ಟರಿಗೆ ಸಮಾಧಾನವೇ ಇಲ್ಲ, ಅವರು ಗತಿಸಿ ಹೋಗುತ್ತಾರೆ, ಅವರ ನೆನಪು ಯಾರಿಗೂ ಇರುವುದಿಲ್ಲ. ಹೌದು ಪ್ರಿಯರೇ, ದೇವವಾಕ್ಯ ಸತ್ಯವನ್ನು ಬೋಧಿಸಿರುವಾಗ ನಮ್ಮ ಜೀವಿತದಲ್ಲಿ ನಾವು ದುಷ್ಟರಾಗಿ ಜೀವಿಸದೆ ದೇವರನ್ನು ಪ್ರೀತಿಸುತ್ತಾ ದೇವರಿಗೆ ವಿಧೇಯರಾಗಿ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸೋಣ. ಇಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮನ್ನು ನಡೆಸಲಿ. ಪ್ರಿಯರೇ, ಯೋಬ ಮತ್ತು ಅವನ ಸ್ನೇಹಿತರ ನಡುವಿನ ಸಂವಾದಗಳನ್ನು ಅಧ್ಯಯನ ಮಾಡುತ್ತಾ ಇದ್ದೇವೆ ಅಲ್ವಾ? ಈ ಮೂಲಕ ದೇವರು ಬಹು ಅಮೂಲ್ಯವಾದ ಸಂಗತಿಗಳನ್ನು ನಮಗೆ ತಿಳಿಯಪಡಿಸುತ್ತಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯವು ಬಹು ಬೆಲೆಯುಳ್ಳದ್ದು ಎಂಬುದಾಗಿ ಅರಿತುಕೊಂಡು ದೇವರು ಅನುಗ್ರಹಿಸಿದ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವರಾಗಿ ನಡೆಯೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೋಬನ ಜೀವಿತದ ಮುಖಾಂತರ ಮತ್ತು ಈ ಪುಸ್ತಕದ ಅಧ್ಯಯನದ ಮೂಲಕ ನಮಗೆ ನೀನು ಕಲಿಸ್ತಿರುವಂಥ ಅನೇಕ ಪಾಠಗಳಿಗಾಗಿಯೂ ಆತ್ಮಿಕ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಪ್ರೀತಿಯ ವೀಕ್ಷಕ ಬಾಂಧವರು ನಿನ್ನನ್ನು ಅರಿತುಕೊಂಡು ಕರ್ತನೆ, ನಿನ್ನ ನಾಮದ ಮಹಿಮೆಗೆಂದು ಜೀವಿಸುವಂತೆ ಕೃಪೆ ಮಾಡು. ಅವರೆಲ್ಲ ಸಮಸ್ಯೆಗಳನ್ನು ಪರಿಹರಿಸು, ಸಮಾಧಾನ ಸಂತೋಷವನ್ನು ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಒಬ್ಬ ವೀಕ್ಷಕರು ಹೇಳಿದರು, ಈ ಅಧ್ಯಯನದಲ್ಲಿ ನನ್ನ ಜೀವಿತಕ್ಕೆ ದೇವರಿಂದ ಹೊಸ ಬೆಳಕನ್ನು ಹೊಂದಿಕೊಂಡೆ ಎಂಬುದಾಗಿ. ನಿಮ್ಮ ಬಗ್ಗೆ ಏನು? ನೀವು ಹೊಂದಿದ ಆಶೀರ್ವಾದಗಳನ್ನು ಹಿಂದೆ ತಿಳಿಯಪಡಿಸ್ತೀರಾ? ಮತ್ತೆ ನಾವು ಸಂಧಿಸೋಣ. ವಂದನೆಗಳು.